ಎಪಿಸೋಡ್ ಅಂತ ಫುಲ್ ಖುಷಿಯಲ್ಲಿ ಓಡಾಡ್ಕೊಂಡಿದ್ದೀನಿ. ಸೊ ನಾನೊಬ್ಳೆ ಓಡಾಡೋದಲ್ಲ, ಎಲ್ಲರೂ ಏನೇನು ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ. ಪವಿತ್ರ ಬೇರೆ ನಮ್ಮ ಮನೆಗೆ ಸೊಸೆಯಾಗಿ ಬರ್ತಿದ್ದಾಳೆ. ಸೊ ನನ್ನ ಜೊತೆಗೆ ಎಲ್ಲರೂ ಖುಷಿಯಾಗಿದ್ದಾರೆ, ನಮ್ಮ ದೇಶ್ಮುಖ್ ಫ್ಯಾಮಿಲಿಯವರು ಕೂಡ. ಎಲ್ಲರನ್ನ ಒಬ್ಬೊಬ್ಬರನ್ನೇ ಪರಿಚಯ ಮಾಡ್ಕೊಡ್ತೀನಿ ಬನ್ನಿ. ಸೊ ಮೊದಲನೇದಾಗಿ ದೊಡ್ಡವ್ರ ಹತ್ರ ಹೋಗ್ಬಿಡೋಣ. ನಮ್ಮ ಮಾವಂದಿರು, ಅಜ್ಜ ಎಲ್ಲರೂ ಇಲ್ಲೇ ಕೂತಿದ್ದಾರೆ. ನಮಸ್ಕಾರ ತಾತ. ನಿಮ್ಗಿವತ್ತು ಮದ್ವೆ ನಡೀತಾ ಇದೆ, ಏನ್ ಅನ್ನಿಸ್ತಾ ಇದೆ ಮದ್ವೆ ಬಗ್ಗೆ? ಪವಿತ್ರ ಮತ್ತೆ ನಮ್ ತಿಲಕ್ ಅವ್ರ ಮದ್ವೆ. ತುಂಬಾ ಖುಷಿ ಆಗತ್ತೆ. ಯಾಕಂದ್ರೆ ಒಂದು 40 ವರ್ಷ ನಾನು ಕ್ಯಾಮೆರಾ ಹಿಂದೆ ಇದ್ದೀನಿ. ನಾನು ಫಸ್ಟ್ ಟೈಮು ಒಂದು ರೀತಿ ಕಿರುತೆರೆಯಲ್ಲಿ ಒಂದು ರೀತಿ ಲಾಂಗ್ ಜರ್ನಿ ಇದು. ಇಷ್ಟು ವರ್ಷ ಏನು ನಾನು ನಿರ್ದೇಶನ ಆಗಿದ್ದೇನೋ, ಈ ಒಂದು 2-3 ತಿಂಗಳಲ್ಲೇ ಒಂದು ಅನುಭವ ಪಡಿತಾ ಇದ್ದೇನೆ ನಾನು. ಗುಡ್ ರಿಲೇಶನ್ಶಿಪ್ ಎಲ್ಲರ ಜೊತೆಯಲ್ಲಿ. ನನ್ನ ಮೊಮ್ಮಗನ ಮದುವೆ, ಪ್ರೀತಿ ಇಷ್ಟು ಬೇಗ ಪ್ರೀತಿ ಆಗತ್ತೆ, ಇಷ್ಟು ಬೇಗ ಮದುವೆ ಆಗ್ತಾ ನಾನು ಅನ್ಕೊಳ್ಳಿಲ್ಲ. ವೆರಿ ಫಾಸ್ಟ್. ಒಂಥರ ನನಗೆ ಖುಷಿ ಆಗತ್ತೆ. ಆಮೇಲೆ ನಮ್ಮ ನಿರ್ದೇಶಕರು ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡ್ತಾ ಇದ್ದಾರೆ. ಹಾಗೆ ಪ್ರೊಡಕ್ಷನ್ ಟೀಮನ್ನು ತುಂಬಾ ಚೆನ್ನಾಗಿದೆ. ಇನ್ನು ಕಲಾವಿದರ ಟೀಮ್ ಬಗ್ಗೆ ಹೇಳ್ಬೇಕಾಗಿಲ್ಲ. ನನಗೆ ಮಾತ್ರ ತುಂಬಾ ಖುಷಿ ಆಗ್ತದೆ. ಐ ಆಮ್ ಎಂಜಾಯಿಂಗ್ ಎ ಲಾಟ್. ಪವಿತ್ರ ಬಂಧನ ನಿಜವಾಗ್ಲೂ ನನಗೆ ಎಲ್ಲ ಕೇಳ್ತಾರೆ. ಇಷ್ಟು ದಿನ ಡೈರೆಕ್ಟ್ ಆಗಿ ಕೇಳಿದ್ದಾರೆ, ಅದ್ಭುತ ಅಂತ ಹೇಳಿದ್ರೆ. ನಮ್ಮ ಅಶೋಕ್ ಅವ್ರು ನಮ್ಗೆ ಒಂದು ರೀತಿ ರಿಲೀಫ್ ಕೊಡ್ತಾರೆ ಮಧ್ಯದಲ್ಲಿ. ಸಡನ್ ಬಾಂಬ್ಗಳು ಹಾಕ್ತಾರೆ, ಬ್ಲಾಸ್ಟ್ ಮಾಡ್ತಾ ಇರ್ತಾರೆ. ತುಂಬಾ ನಾನಂತೂ ತುಂಬಾ ಎಂಜಾಯ್ ಮಾಡ್ತಾ ಇದ್ದೀನಿ. ಪವಿತ್ರ ಬಂಧನ ಒಳ್ಳೆ ರೆಸ್ಪಾನ್ಸ್ ಇದೆ. ನಮ್ಮಲ್ಲೇ ಕೆಲಸ ಮಾಡೋರಾಗ್ಬೋದು, ಗೊತ್ತಿರೋರಾಗ್ಬೋದು, ಫೋನ್ಗಳು ಮಾಡ್ತಾ ಇದ್ದಾರೆ, ತುಂಬಾ ಚೆನ್ನಾಗಿ ಬರ್ತಾ ಇದೆ ಅಂತ. ಒಂಥರ ಖುಷಿ ಆಗತ್ತೆ. ಪವಿತ್ರ ಬಂಧನ ಒಂದು ರೆಕಾರ್ಡ್ ಆಗಬೇಕು. ಸೀರಿಯಲ್ ಇದು ಮೊದಲನೇ ಸೀರಿಯಲ್ ಅಂತ ಅನ್ಕೊಂಡಿದ್ದೀನಿ. ಮತ್ತಷ್ಟೇ ಅಣ್ಣ ಕಾಶಿಜಿ 1971 ನಾನು ಫಿಲ್ಮ್ ಇಂಡಸ್ಟ್ರಿಗೆ ಬಂದಿದ್ದೀನಿ. ನಾನು 71 ಕನ್ನಡ ಇಂಡಸ್ಟ್ರಿಗೆ 1986 ಸತ್ಯಂ ಶಿವಂ ಸುಂದರಂ ಕೋ ಡೈರೆಕ್ಟರ್ ಬಂದಿದ್ದೀನಿ ನಾನು. ಆಮೇಲೆ ಇನ್ನೊಂದು ಹೆಮ್ಮೆ ವಿಚಾರ ಏನಂದ್ರೆ ನಾವ್ ಇಂಥ ಸೀನಿಯರ್ ಆರ್ಟಿಸ್ಟ್ ಜೊತೆ ಎಲ್ಲ ಮಾಡೋದು ನಮ್ಗೆ ತುಂಬಾ ಪ್ರೌಡ್ ಫೀಲ್ ಇದೆ. ಅಂಡ್ ಇವರು ಅಷ್ಟೇ, ಸೀನಿಯರ್ ಆರ್ಟಿಸ್ಟ್ ಅನ್ನೋ ಯಾವ್ದೇ ಒಂದು ಆಟಿಟ್ಯೂಡ್ ತೋರಿಸದೆ ನಮ್ ಜೊತೆ ಚೆನ್ನಾಗಿ ನಮ್ ಜೊತೆ ಚೆನ್ನಾಗಿ ಮಕ್ಕಳ ತರನೇ ಮಿಂಗಲ್ ಆಗಿ ನಾವೇನೇ ತಪ್ಪು ಮಾಡಿದ್ರು ಲೈಕ್ ನಮ್ಗಿಂತ ಎಕ್ಸ್ಪೀರಿಯನ್ಸ್ ಕಲಾವಿದ್ರು ಅಂತ. ಅಂದ್ರೆ ಅಶೋಕ್ ಜಿ, ನಮ್ದೊಂದು ಕುಟುಂಬ ಇದು. ಅದೇ ಈ ಕುಟುಂಬದಲ್ಲಿ ನನ್ನ ತಾತ, ಅವ್ರ ಅಜ್ಜಿ ಬ್ಯೂಟಿಫುಲ್ ಊಟ, ಮಗ, ಇನ್ನೊಂದು ಮಗ, ಆಮೇಲೆ ಇನ್ನೊಂದೇನಂದ್ರೆ ಮಕ್ಕಳು, ಮೊಮ್ಮಕ್ಕಳು, ಆ ರೀತಿ ಅವ್ರು ಹೇಳಿದ್ದು. ಮೇಡ್ ಫಾರ್ ಈಚ್ ಅದರ್. ಆಮೇಲೆ ಇವ್ರು ನಮ್ ದೊಡ್ಡಪ್ಪ ಮಾವ ಇವ್ರು ಮಾತಾಡ್ತಾರೆ, ಇವ್ರ ಬಗ್ಗೆ ಏನು ಅನಿಸಿಕೆ ಹೇಳ್ತಾರೆ ಅಂತ ಕೇಳೋಣ. ಪವಿತ್ರ ಬಂಧನ ಒಂದು ಒಳ್ಳೆ ಸೀರಿಯಲ್ಲು, ಒಳ್ಳೆ ಒಂದು ಕಲಾವಿದರುಗಳು, ಟೆಕ್ನಿಷಿಯನ್ಸ್ ಎಲ್ಲರೂ ಸೇರಿಕೊಂಡು ಮಾಡ್ತಾ ಇರೋಂಥದ್ದು. ಈಗ ನಡೀತಾ ಇರೋಂಥ ಸಂಭ್ರಮ ಅಂದರೆ ಮದುವೆ ಸಂಭ್ರಮ. ನಾವು ತುಂಬ ಖುಷಿಯಿಂದ
ಭಾಳ ಹೆಮ್ಮೆಯಿಂದ ಆಚರಿಸ್ತಾ ಇದ್ದೀವಿ ಇದನ್ನ ಸಂಭ್ರಮವನ್ನು. ಮದುವೆ ನಡೀತಾ ಇದೆ. ಮದುವೆ ಅದರಲ್ಲಿರೋ ಎಲ್ಲ ಪ್ರಕಾರಗಳು, ಅರಿಶಿನ ಪೂಜೆ ಇರ್ಬೋದು, ವಧುವದ ಪೂಜೆ, ಮದುವೆ, ಅರಿಶಿನ ಸ್ನಾನ ಅದೆಲ್ಲ ಮಾಡ್ಕೊಂಡು ಅದನ್ನೆಲ್ಲ ಒಂದು ಕುಟುಂಬದವ್ರ ಥರ ಇದ್ದೀವಿ. ಕುಟುಂಬದವ್ರ ಥರ ಅದನ್ನ ಎಂಜಾಯ್ ಮಾಡ್ತಾ ಇದ್ದೀವಿ. ಒಂದು ನಾವೆಲ್ಲರೂ ಸೇರೋದಕ್ಕೆ ಒಂಥರ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡೋದಂತ ಕಲಾವಿದರು. ನಮಗೆ ಅವ್ರು ಹೇಳ್ದಂಗೆ ಸಾಯಿರಾಮ್ ಅವರು, ಸಾಯಿ ಪ್ರಕಾಶ್ ಅವರು ಇಷ್ಟು ವರ್ಷ ಅವರು ಹಿಂದೆ ಇದ್ದರು, ಈಗ ಬಂದು ಕಿರುತೆರನಲ್ಲಿ ಒಂದು ಒಳ್ಳೆ ಪಾತ್ರ ಮಾಡ್ತಾ ಇದ್ದಾರೆ. ನಾವೊಂದು ತುಂಬ ಆತ್ಮೀಯರಾಗ್ಬಿಟ್ಟಿದ್ದೀವಿ ನಾವು 3 ತಿಂಗಳಿಂದ. ನಮಗೊಂಥರ ಖುಷಿಯಾಗಿದೆ. ಪವಿತ್ರ ಬಂಧನ ಚೆನ್ನಾಗಿ ನಡೀತಾ ಇದೆ, ಒಳ್ಳೆ ರೆಸ್ಪಾನ್ಸ್ ಇದೆ. ಮುಂದೆ ಹೀಗೆ ನಡೆದು 100,000 ಎಪಿಸೋಡ್ಗಳನ್ನು ಕಾಣಲಿ, ಎಲ್ಲರಿಗೂ ಹೆಸರು ಸಿಕ್ಕಲಿ. ಮಧು, ಉತ್ತಮ್ ಮಧು ಅವರು, ಮಹೇಶ್ ಅವರು ಪ್ರಥಮ ಸಾಹಸಕ್ಕೆ ಕೈ ಹಾಕಿದ್ದಾರೆ. ಮೊದಲನೇ ನಿರ್ಮಾಣ ಮಾಡ್ತಾ ಇದ್ದಾರೆ ಸೀರಿಯಲ್ಲು. ಅವರಿಗೂ ಎಲ್ಲರಿಗೂ ಸಕ್ಸಸ್ ಸಿಗಲಿ, ಎಲ್ಲರಿಗೂ ಯಶಸ್ಸು ಕಾಣಲಿ. ಸೀರಿಯಲ್ ಯಶಸ್ಸು ಕಂಡ್ರೆ ಎಲ್ಲರಿಗೂ ಸಕ್ಸಸ್, ಎಲ್ಲರಿಗೂ ಹೋಗುತ್ತೆ. ಆ ಒಂದು ಯಶಸ್ಸನ್ನು ಈ ಪವಿತ್ರ ಬಂಧನ ಕಾಣಲಿ ಅಂತ ಎಲ್ಲರ ಪರವಾಗಿ ಕೇಳ್ಕೊತೀನಿ, ಪ್ರಾರ್ಥಿಸ್ತೀನಿ. ಸೊ ಇಷ್ಟು ವಿಚಾರಗಳು. ಒಂದ್ ನಿಮಿಷ ಅಣೆ, ಒಂದು ಮಾತು ನೀವು ಮೈಕ್ ಇಟ್ಕೊಂಡು ಮಾತಾಡಿ, ಮೈಕ್ ಇಟ್ಕೊಂಡು ಮಾತಾಡಿ. ಅಣ್ಣ, ಒಂದು ಮಾತು ಕೇಳ್ತೀನಿ, ನೀವು ಬೇಜಾರು ಮಾಡ್ಕೊಂಬಾರ್ದು. ನೀನು ಮತ್ತೆ ರಾಧಿಕಾ, ಅಲ್ಲ ಅದು ಆಯ್ತು ಅಣ್ಣ, ನೀನು ಮತ್ತೆ ರಾಧಿಕಾತ್ಗೆ ಯಾವ ಮಕ್ಕ ಕೊಟ್ಟು ಮಾತಾಡಿದ್ದೆ ನೋಡಿದ್ದ ಅದೊಂದು ಇಂಪಾರ್ಟೆಂಟ್ ಎಳೆ ಇರೋದಕ್ಕೆ ನಾನು ಈ ಸೀರಿಯಲ್ಲು ಒಪ್ಕೊಂಡಿರೋದಕ್ಕೆ ಒಂದು ಕ್ಯಾರೆಕ್ಟರ್ ಆಗಿದೆ, ಕಥೆನೂ ಹಾಗೆ ಇದೆ ಅದು. ಸೊ ನಮಗೂ ಅವರಿಗೂ ಮಧ್ಯೆ ಒಂದು ರಿಫ್ಟ್ ಬಂದಿರುತ್ತೆ ಯಾವುದೋ ಕಾರಣಕ್ಕೆ. ಅದು ಎಲ್ಲೂ ರಿವೀಲ್ ಆಗಿರಲ್ಲ, ಅದು ಆಗುತ್ತೆ ಮುಂದೆ ಒಂದು ದೊಡ್ಡ ಕಾರಣಕ್ಕೋಸ್ಕರ. ಆ ಒಂದು ಅದನ್ನು ಸಸ್ಪೆನ್ಸ್ ಆಗಿ ಉಳಿಸ್ಕೊಂಡು ಹೋಗ್ತಾ ಇದೀವಿ. ಅದು ಮೇಂಟೈನ್ ಕಾಣಿಸ್ತಾ ಇದೆ ಅಂದರೆ ನಾವು ಚೆನ್ನಾಗಿ ಮಾಡಿದ್ದೀವಿ ಅಂತ ಅರ್ಥ. ಸೊ ಹಂಗಾಗಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀವಿ ಅಂತ ಆಯ್ತಲ್ಲ ಅಭಿನಯ. ಅದು ಮುಂದೆ ರಿವೀಲ್ ಆಗುತ್ತದೆ, ಈಗಲೇ ಎಲ್ಲ ಕಥೆ ಹೇಳೋಕ್ಕಾಗಲ್ಲ. 1000 ಎಪಿಸೋಡ್ ಹೋಗ್ಬೇಕು, ಏನು ಹಿಂಗೆ ಅದೇ 1000 ಎಪಿಸೋಡ್ ಹೋದ್ಮೇಲೆ ರಿವೀಲ್. ಒಂದ್ ನಿಮಿಷ ಇಲ್ಕೊಡಿ, ನಾನು ಕೇಳ್ತೀನಿ ಕ್ವಶನ್. ಒಂದ್ ನಿಮಿಷ ಇಲ್ಕೊಡಿ ಮಾವ. ಕೇಳ್ತೀಯಾ? ಹಾ ಕೇಳು ಅವಳು ಕ್ವಶನ್ ಕೇಳೋಳು. ಆಮೇಲೆ ಇದು ನಮ್ಮಮ್ಮ ಡೈಲಿ ಒಂದೊಂದ್ ತರದ್ ವಿಧವಾದ ಅಡ್ಗೆ, ಸ್ವೀಟ್ಸು ಎಲ್ಲ ಮಾಡ್ಕೊಂಡ್ ಬರ್ತಾರೆ. ಸೊ ಅರ್ಧಕ್ಕರ್ಧ ಡಿಮ್ಯಾಂಡ್ ಮಾಡೋದು ಇವ್ರು, ಅದನ್ನ ಮಾಡ್ಕೊಂಡ್ ಬನ್ನಿ, ಇದನ್ನ ಮಾಡ್ಕೊಂಡ್ ಬನ್ನಿ ಅಂತ. ಅಮ್ಮ ನಿಮ್ಗೆ ಏನ್ ಅನ್ಸ್ತಾ ಇದೆ? ಇವತ್ತು ಮದ್ವೆ ಬೇರೆ ನಡೀತಾ ಇದೆ, ಇವತ್ ಬೇರೆ ಪುಳಿಯೋಗರೆ ಚಟ್ನಿ ಮಾಡ್ಕೊಂಡ್ ಬಂದಿದ್ರು. ಓ, ನನ್ಗೇನಿಲ್ಲ, ಇದು ನನ್ನ ಮನೆ ಅನ್ನಿಸ್ತಾ ಇದೆ. ಎಲ್ಲ ನನ್ ಮಕ್ಳು, ಮೊಮ್ಮಕ್ಳು, ಮರಿ ಮಕ್ಳು. ಬೇಗ ಹೋಗ್ಬೇಕು ಬೇಗ ಹೋಗ್ಬೇಕು ಅಪ್ಪ ಯಾಕೆ ನನ್ಗೆ ಇನ್ನೂ ಸ್ವಲ್ಪ ಕೆಲ್ಸ ಇದೆ. ನಾನು ಹೇಳ್ಕೊಳಬಹುದೋ ಇಲ್ವೋ ನನಗ್ ಗೊತ್ತಿಲ್ಲ, ಆಯ್ತಾ? ಅದಕ್ಕೋಸ್ಕರ ಒಟ್ನಲ್ಲಿ ನೋಡಪ್ಪ, ನನ್ ಮಕ್ಳನ್ನ, ಮೊಮ್ಮಕ್ಳನ್ನ, ಮರಿ ಮಕ್ಳನ್ನ ಎಲ್ಲ ಚೆನ್ನಾಗಿ ನೋಡ್ಕೊತಾ ಇದ್ದೀನೋ ಇಲ್ವಾ? ಹೌದೌದು, ಆಬ್ವಿಯಸ್ಲಿ ಚೆನ್ನಾಗಿ ನೋಡ್ಕೊತಿದ್ದಾರೆ. ಹಾ, ನೋಡಿ ಜನ ನೋಡಿ ಹೇಳ್ತಾ ಇದ್ದಾರೆ ಎಲ್ಲಾರು, ಪವಿತ್ರ ಬಂಧನ, ಪವಿತ್ರ ಬಂಧನ. ಯಾವ ಊರ್ಗ್ ಹೋಗ್ಲಿ, ಎಲ್ಲೋಗ್ಲಿ, ನೀವು ಸೂರಜ್ ಅವ್ರು ಮಾಡಿರ ಪವಿತ್ರ ಬಂಧನದಲ್ಲಿ ಮಾಡ್ತಿದ್ದೀರಾ ಅಲ್ವಾ? ಹೌದು, ನನ್ಗೂ ಫಾಲೋವರ್ಸ್ ಇದಾರಪ್ಪ. ಹೋಗ್ಲಿ. ಅಲ್ಲ ಅಮ್ಮ, ನಿಮ್ಗೆ ದೊಡ್ಡ ಮಗ ಇಷ್ಟನ ನಾನು ಚಿಕ್ಕ ಮಗ ನೋಡ, ಒಂದು ಕಣ್ಣಲ್ಲಿ, 2 ಕಣ್ಣಲ್ಲಿ ಯಾವ ಕಣ್ಣು ಇಷ್ಟ ಅಂದ್ರೆ ಏನ್ ಹೇಳಕ್ಕಾಗತ್ತೆ? ಶಬ್ಬಾಷ್. 2 ಕಣ್ಣು ಇಷ್ಟ. ನಿಮ್ ಮಗಳು ಗೊತ್ತಲ್ಲ ಅದು ಸ್ವಲ್ಪ ಮುಚ್ಕೊಂಡಿದೆ. ನೋಡಿ ನನ್ ನಮ್ ಮಗಳು family ಹಿಂಗೆ ರೇಗಿಸ್ಕೊಂಡ್ ಮಗಳ ಮೇಲೆ ಕೊಡೋ ಇರ್ತೀವಿ. ಪ್ರೀತಿನೇ ಬೇರೆ, ಗಂಡ್ ಮಕ್ಳು ಮೇಲೆ ಬೇರೆ. ಒಟ್ನಲ್ಲಿ 3 ಜನ ಮಕ್ಳು ಇಷ್ಟನೇ. ಸ್ವಲ್ಪ ಅವಳು ಏನಾರು ಇದೆಲ್ಲ ಮಾಡಿದಾಗ ಇಷ್ಟ ಆಗಲ್ಲ, ಅವಾಗ ಸ್ವಲ್ಪ ಬೈತೀವಿ ಅಷ್ಟೇ. ಬೈಬೇಕಲ್ವಾ, ತಂದೆ ತಾಯಿ ಒಳ್ಳೆ ಬುದ್ಧಿ ಹೇಳ್ಕೊಡ್ಬೇಕು ತಾನೆ. ಇವರೆಲ್ಲ ಕೇಳ್ತಾ ಇದಾರೆ ಒಂದ್ಸಲ ಹೇಗೆ ಅಂತ. ಅವಳೇನಾರು ತಪ್ಪು ಮಾಡಿದಾಗ ಬೈತೀವಿ ಅಷ್ಟೆಲ್ಲ. ಅಂದ್ರೆ ತಾಯಿಗೆ ಮಕ್ಳಿಗೆ ಏನ್ ಸಂಬಂಧ? ಅಧಿಕಾರ ಇದೆ. ಹಾ, ನೋಡಿ, ಮರಿ ಮಗು, ಇದೊಂದು ಮರಿ ಮಗು ಬರೀ ಕೂತ್ಕೋತು. ಅಂದ್ರೆ ಅಲ್ಲಿ ನಿಮ್ಗೆ ವಯಸ್ಸಾಯ್ತು ಅಂತ actually ಪರವಾಗಿಲ್ಲ, ನಾನು ಒಪ್ಕೋತೀನಪ್ಪ. ನನಗೆ ವಯಸ್ಸಾಗಿರೋದನ್ನ ನಾನು ಒಪ್ಕೋತೀನಿ. ಎಸ್, ಖಂಡಿತ. ಒಟ್ನಲ್ಲಿ ಉತ್ತಮ ಮಧು ಅವರ ನಿರ್ದೇಶನದಲ್ಲಿ, ಆಮೇಲೆ ಮಹೇಶ್ ಅವರಿಬ್ರು ಇದಕ್ಕೆ ಪ್ರೊಡ್ಯೂಸರೇ. ಬರ್ತಾ ಇರೋ ಈ ಪವಿತ್ರ ಬಂಧನ ತುಂಬಾ ಚೆನ್ನಾಗಿದೆ. ಯಾರಿಗೂ ಒಂಥರ ಬೇಜಾರಿಲ್ಲ, ಖುಷಿಯಾಗಿ, ಎಷ್ಟೇ ಲೇಟ್ ಆಗ್ಲಿ, ಎಷ್ಟೇ ಇದಾಗ್ಲಿ, ಖುಷಿಯಾಗಿರ್ತೀವಿ. ಹೇಳ್ತಾನೆ ಇದ್ರಲ್ಲೇ ಆದ್ರೆ ನಾವ್ ಎಷ್ಟು ಸಂತೋಷವಾಗಿಲ್ವಾ? ಯಾರು ಬೇಜಾರ್ ಮಾಡ್ಕೋತೀವ? ಏನು ಇಲ್ವಲ್ಲ, ಚೆನ್ನಾಗ್ ಬರ್ಬೇಕು ಪ್ರಾಡಕ್ಟ್, ಹೌದೋ ಇಲ್ವಾ? ಹೌದಾ? ಎಲ್ಲಾರು ಹೂ ಅನ್ನಿ. ಆಯ್ತ್. ಅಲ್ವಾ? ಹೇಳ್ತಿದ್ದೀರಾ? ಹಾ,
ಇವಳು ನೋಡಿ ಸೊ ನಮ್ಮ ಮಾವ ಎಲ್ಲರ ಕಾಲ್ ಎಳಿತಾ ಇರ್ತಾರೆ, ಇವಾಗ ಅವ್ರ ಕಾಲ್ ಎಳಿಯೋಣ ಬನ್ನಿ. ಅಷ್ಟೇ ಅವ್ರು ಇವಾಗ ಮಾತಾಡ್ಲೇಬೇಕು, ನೀವು ಮಾತಾಡಿ, ಒಂದೆರಡು ಮಾತಾಡಿ, ಮದ್ವೆ ಬಗ್ಗೆ ಒಂದೆರಡು ಮಾತಾಡಿ. ಕೊಡಿ ನಾ ನೋಡಿ ನೀವು ಮೈಕಿಗೆ ಮಾತಾಡಿ ಅವಮಾನ ಮಾಡ್ತಿದ್ದೀರಾ, ಇಲ್ಲ, ಮದ್ವೆ ಬಗ್ಗೆ ಒಂದೆರಡು ಮಾತಾಡಿ. ಮದುವೆ ಬಗ್ಗೆ ನಾನು ಎಂತ ಮಾತಾಡೋದು ಮಾತಾಡಿ ಏನ್ ಇಲ್ಲಿ ಅನ್ಸುತ್ತೆ? ಅಮ್ಮ ಮಾತಾಡೋರೆ, ಅಪ್ಪ ಮಾತಾಡೋರೆ, ಅಣ್ಣ ಮಾತಾಡಿದ್ದ, ಎಲ್ಲರೂ ಮಾತಾಡಿದ್ರು ಸಾಕು ಕುಸ. ನೀವು ಮಾತಾಡಿದ್ದು ಮೈಕಲ್ ಕ್ಯಾಪ್ಚರ್ ಆಗಿಲ್ಲ, ಇವಾಗ ಒಂದೆರಡು ಮಾತಾಡಿ ನಮ್ಮ ಆಯ್ತಾ? audience-ಗೋಸ್ಕರ. ಎಲ್ಲ ಒಳ್ಳೇದಾಗ್ಲಿ, ಮದುವೆ ಊಟಕ್ಕೆ ಬನ್ನಿ ಮತ್ತೆಂತ ಅಷ್ಟೇನಾ? ಅಷ್ಟೇ ಮುಂದೆ ಹಾ, ಓಕೆ. ಇವಾಗ ಇದು ರಂಗನಾಥ ನಮ್ಮ ಪವಿತ್ರನ ಅಪ್ಪನ ಹತ್ರ ಹೋಗೋಣ. ಬೇರೆ ಚೇರ್ ಓಕೆ, ಪರವಾಗಿಲ್ಲ. ನೀವ್ ಇವಾಗ ನಮ್ ಜೊತೆಗೆಲ್ಲ ಇಷ್ಟೊಂದ್ ಜನರ ಜೊತೆಗೆ ಬೆರೆತು ನಿಮ್ಗೆ ಏನ್ ಅನಿಸ್ತಾ ಇದೆ? ಮದ್ವೆ ಎಪಿಸೋಡ್ ಬೇರೆ, ಸೊ ನಿಮ್ ಫೀಲಿಂಗ್ಸ್ ನ ಶೇರ್ ಮಾಡಿ, ಏನ್ ಅನ್ನಿಸ್ತಾ ಇದೆ ಅಂತ ಮದ್ವೆ ಬಗ್ಗೆ. ಖುಷಿ ಅನ್ನಿಸ್ತಾ ಇದೆ. ಎಲ್ಲರೂ ಸೇರಿಕೊಂಡು ಯಾವುದೋ ಒಂದು ಸಂದರ್ಭದಲ್ಲಿ ಇರ್ತೀವಿ ಅಂತಂದಾಗ ಖುಷಿನೇ ಅನ್ನಿಸ್ತಾ ಇದೆ. ಜೊತೆಗೆ ಮಗಳ ಮದುವೆ ಇದು. ಬಾರಕಂದ ಇಲ್ಲಿ ಬಾ. ಜೊತೆಗೆ ಇದು ನನ್ನ ಮಗಳ ಮದುವೆ ಕಾರ್ಯಕ್ರಮ ಆಗಿರೋದ್ರಿಂದ ಮತ್ತೆ ಎಲ್ಲರೂ ಸೇರ್ಕೊಂಡಿದ್ವಿ, ತುಂಬ ಖುಷಿ ಇದೆ. ಇಡೀ ತಂಡದಲ್ಲಿ ಅಣ್ಣೆಯರೆಲ್ಲರೂ ಹೇಳಿದಾಗೆ ಅನುಭವಿ ಕಲಾವಿದರಿದ್ದೀವಿ. ಕತೆ ತುಂಬ ಚೆನ್ನಾಗಿದೆ ಮತ್ತು ಸೀನ್ಗಳು ಚೆನ್ನಾಗಿ ಮೂಡಿ ಬರ್ತಾ ಇದೆ. ಅಟ್ ದ ಸೇಮ್ ಟೈಮ್ ಜನರ ರೆಸ್ಪಾನ್ಸ್ ಕೂಡ ತುಂಬ ಚೆನ್ನಾಗಿದೆ. 10 ಗಂಟೆ ಸ್ಲಾಟ್ ಆದ್ರೂ ತುಂಬ ಜನ ನೋಡಿ ಸ್ವಲ್ಪ ಟೈಮಿಂಗ್ಸ್ ಏನೋ ಚೇಂಜ್ ಮಾಡಿ ಸರ್ ಹಾಗೆ ಹೀಗೆ ಅಂತ ಕೇಳ್ತಾರೆ. ಅದು ನಮ್ಮ ಕೈಯಲ್ಲಿಲ್ಲ, ಬಟ್ ಕತೆ ಚೆನ್ನಾಗಿದೆ, ಚೆನ್ನಾಗಿ ಆ್ಯಕ್ಟ್ ಮಾಡ್ತಾ ಇದ್ದೀವಿ. ಜನನೂ ತುಂಬ ಒಳ್ಳೆ ಕತೆ ಅಂತ ಹೇಳ್ತಾ ಇದ್ದಾರೆ. ಓವರಾಲ್ ಒಂದು ಒಳ್ಳೆ ಪ್ರಯತ್ನ. ಸೊ ಇಡೀ ತಂಡಕ್ಕೆ ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು. ನೀನ್ ಮಾತಾಡ್ತೀಯ ಡಿಂಪು? ಡಿಂಪು ಅಲ್ಲ ನೋಡಿ, ಇಲ್ಲ ನೋಡಿ. ಓಕೆ, ಅವ್ಳು ಮಾತಾಡಲ್ಲ ಅನ್ಸತ್ತೆ. ಇಲ್ಲ ನಿಮ್ಗೆ ನಿಮ್ಮ ಹತ್ರನೇ ಬಂದೆ. ಏನ್ ಅನ್ಸ್ತಿದೆ? ಹೆಂಗೆ ನಾವು ಸದ್ಯಕ್ಕೆ ಇವಾಗ ಆಂಕರ್ ನಾನು, ಯಾಕಂದ್ರೆ ನಮ್ ಸೀರಿಯಲ್ ಅಲ್ಲಿ ನಾನು ಯಾರು ಕಣ್ಣು ಬಿಟ್ರು ಸೈಲೆಂಟ್ ಆಗಿರ್ಬೇಕು. ಇವಾಗ ನಂಗೆ ಮಾತಾಡಕ್ ಅವಕಾಶ ಕೊಟ್ಟಿದ್ದಾರೆ, ಹಾಗಾಗಿ ಇವಾಗ ನನ್ ಮೈಕ್ ಇದೆ. ಇವಾಗ ನನ್ ಆಂಕರ್ ಅಮ್ಮ ಇವಾಗ ನೋಡಿ ಶಾರ್ಟಿಗೆ ಕರೀತಿದ್ದಾರೆ. ಒಂದೆರಡೇ ನಿಮಿಷ ನಿಮ್ಗೆ ಸೀರಿಯಲ್ ಬಗ್ಗೆ ಒಂದೆರಡು ಮಾತು ಹೇಳಿ. ಹಾಗೆ ಯುಗಾದಿ ಹಬ್ಬ ಬರ್ತಾ ಇದೆಯಲ್ವಾ, ನಮ್ಮ ಆಡಿಯನ್ಸ್ಗೆ ಒಂದು ವಿಶ್ ಮಾಡಿಬಿಟ್ಟು ನಿಮ್ಮ ಸೀರಿಯಲ್ ಬಗ್ಗೆ ಒಪಿನಿಯನ್ ನ ಹಂಚ್ಕೊಳ್ಳಿ. ನಿಮ್ಮ ಹತ್ರ ಎಲ್ಲರಿಗೂ ಹೊಸ ವರ್ಷ, ನಮ್ಮ ಹೊಸ ವರ್ಷ ಅಂದರೆ ಯುಗಾದಿ ಹಬ್ಬದ ಶುಭಾಶಯಗಳು. ಸೀರಿಯಲ್ ಬಗ್ಗೆ ಹೇಳಬೇಕು ಅಂದರೆ ಈಗಾಗಲೇ ಎಲ್ಲರೂ ಹೇಳ್ಬಿಟ್ಟಿದ್ದಾರೆ ಸೀರಿಯಲ್ ಬಗ್ಗೆ ಏನು ಅಂತ. ನನ್ನ ಕ್ಯಾರೆಕ್ಟ್ರ್ ಬಗ್ಗೆ ಹೇಳಬೇಕು ಅಂದರೆ ಇಲ್ಲಿವರೆಗೂ ನೀವೇನು ನನ್ನನ್ನು ನೋಡಿದ್ದೀರೋ ಅದೇ ಕ್ಯಾರೆಕ್ಟ್ರು ಇದರಲ್ಲೂ ಕೂಡ ಮಾಡ್ತಾ ಇದ್ದೀನಿ. ಸ್ವಲ್ಪ ಚೇಂಜ್ ಇದೆ ಅಷ್ಟೇ. ಸೊ ಯಾವ್ದು ಎಷ್ಟೇ ಮೊನಾಟನಸ್ ಆದರೂ ಕೂಡ ನಾವು ಸ್ವಲ್ಪ ಟ್ಯೂನಿಂಗ್ ಮಾಡಿಕೊಂಡು ಅದನ್ನು ಒಂಥರ ಬೇರೆ ಥರ ಮಾಡ್ಕೊಂಡಿದ್ದೀವಿ ಅಂತ ನನಗೆ ಅನ್ನಿಸ್ತಾ ಇದೆ. ಐ ಡೋಂಟ್ ನೋ, ನೀವು ಹೇಳ್ಬೇಕು ಅದನ್ನು. ಆ್ಯಂಡ್ ಇನ್ನೇನು ಕೇಳ್ರಿ. ಹಬ್ಬಕ್ಕೆ ವಿಶ್ ಮಾಡಿದ್ರ ನಮ್ಮ ಆಡಿಯನ್ಸ್ಗೆ ಯುಗಾದಿ ಹಬ್ಬಕ್ಕೆ? ಇಲ್ಲ, ನನ್ಗೆ ಶಾರ್ಟಿಗೆ ಕರೀತಾ ಇದ್ದಾರೆ. ಸೊ ಹಾಗಾಗಿ ನನ್ನ ಒಂದು ನಿರೂಪಣೆಯನ್ನ ನಿರೂಪಕರಿಗೆ ವಹಿಸ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು. ಇಷ್ಟೊತ್ತು ನಮ್ಮ ಕೆಲಸನ ನೀವು ಮಾಡಿದ್ದಕ್ಕೆ